ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದ ಕ್ಷಣ ಬಂದುಬಿಟ್ಟಿದೆ. ಇಂದಿನಿಂದ ದೇಶದಲ್ಲಿ 3ನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ ಆರಂಭವಾಗಲಿದೆ. ಈ ಲೀಗ್ನ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಕಾದಾಟ ನಡೆಸಲಿವೆ. ಆರ್ಸಿಬಿ ಗೆಲುವಿನ ಅಭಿಯಾನವನ್ನ ಆರಂಭಿಸುವ ಕನಸು ಕಾಣ್ತಿದೆ. ವಡೋದರಾದಲ್ಲಿ ನಡೆಯುವ ಈ ಪಂದ್ಯದಲ್ಲಿ ಆರ್ಸಿಬಿ ಪಂದ್ಯ ಗೆಲ್ಲುವ ಫೇವರೇಟ್. ಈ ಮೊದಲು ಉಭಯ ತಂಡಗಳು ಒಟ್ಟು 5 ಬಾರಿ ಮುಖಾಮುಖಿಯಾಗಿದ್ದವು. ಈ ವೇಳೆ ಆರ್ಸಿಬಿ 3 ಪಂದ್ಯಗಳನ್ನ ಗೆದ್ದುಕೊಂಡಿದೆ. ಆರ್ಸಿಬಿ ಗುಜರಾತ್ ವಿರುದ್ಧ ಗರಿಷ್ಠ 206 ರನ್ ಸ್ಕೋರ್ ಮಾಡಿದ್ರೆ ಕನಿಷ್ಠ 170 ರನ್ ಸಿಡಿಸಿದೆ. ಇನ್ನು ಟೈಟನ್ ಸಹ ಆರ್ಸಿಬಿ ವಿರುದ್ಧ 200 ರನ್ಗಳ ಗರಿಷ್ಠ ಸ್ಕೋರ್ ಮಾಡಿದ್ದು 147 ರನ್ ಲೋ ಸ್ಕೋರ್ ಆಗಿದೆ. ಆರ್ಸಿಬಿ ತಂಡಕ್ಕೆ ಸ್ಟಾರ್ ಆಟಗಾರರ ಬಲವೇ ಹೆಚ್ಚಿದೆ. ಟಾಪ್ ಆರ್ಡರ್ ನಲ್ಲಿ ಭಾರತೀಯ ಆಟಗಾರ್ತಿ ಸ್ಮೃತಿ ಮಂದಾನ ಹಾಗೂ ಇಂಗ್ಲೆಂಡ್ನ ಡ್ಯಾನಿ ವ್ಯಾಟ್ ತಂಡಕ್ಕೆ ಆಧಾರವಾಗಬಲ್ಲ ಆಟಗಾರ್ತಿಯರು. ಇನ್ನು ಆರ್ಸಿಬಿ ತಂಡದಲ್ಲಿರುವ ಸ್ಟಾರ್ ಆಲ್ರೌಂಡರ್ ಎಲಿಸಾ ಪೆರಿ ತಂಡದ ಶಕ್ತಿ. ಇವರು ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿ ಬೌಲಿಂಗ್ ಸಹ ಮಾಡಬಲ್ಲ ಕ್ಷಮತೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ವಿಕೆಟ್ ಕೀಪರ್ ರಿಚಾ ಘೋಷ್ ಹಾಗೂ ರಾಗ್ವಿ ಬಿಸ್ಕ್ ತಮ್ಮ ನೈಜ ಆಟವನ್ನ ಆಡಿದ್ರೆ ದೊಡ್ಡ ಮಟ್ಟದ ಕನಸು ನನಸಾಗುತ್ತೆ. ಆರ್ಸಿಬಿ ಬೌಲಿಂಗ್ ವಿಭಾಗ ಸಹ ಬಲಾಢ್ಯವಾಗಿದೆ. ಕನಿಕಾ ಅಹುಜಾ, ರೇಣುಕಾ ಸಿಂಗ್ ಎದುರಾಳಿ ಬ್ಯಾಟರ್ ಗಳನ್ನ ಕಾಡಬಲ್ಲರು. ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಸಹ ತಮ್ಮ ಸ್ಪಿನ್ ಮೋಡಿಯಿಂದ ಎದುರಾಳಿ ಬ್ಯಾಟರ್ ಗಳನ್ನ ಕಟ್ಟಿ ಹಾಕಬಲ್ಲರು. ಮಹಿಳಾ ಪ್ರೀಮಿಯರ್ ಲೀಗ್ 2025ರ ವಿಶೇಷ ವಿಷಯ ಏನಂದ್ರೆ ಪಂದ್ಯಗಳು ನಡೆಯುತ್ತಿರುವ ಸ್ಥಳ. ಮೊದಲ ಸೀಸನ್ ಕೇವಲ ಮುಂಬೈನಲ್ಲಿ ನಡೆಯಿತು. ಎರಡನೇ ಸೀಸನ್ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಮಾತ್ರ ನಡೆಯಿತು. ಈ ಬಾರಿ ಒಟ್ಟು 4 ಸ್ಥಳಗಳಲ್ಲಿ WPL ನಡೆಯುತ್ತಿದೆ. ವಡೋದರಾದಲ್ಲಿ ಮೊದಲ ಪಂದ್ಯ ನಡೆಯಲಿದೆ. ಮೊದಲ 6 ಪಂದ್ಯಗಳು ಇಲ್ಲಿಯೇ ನಡೆಯಲಿವೆ. ಎರಡನೇ ಲೀಗ್ನ 8 ಪಂದ್ಯಗಳು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿವೆ. ಅಂತಿಮ ಹಂತದಲ್ಲಿ 4 ಪಂದ್ಯಗಳು ಲಕ್ನೋದಲ್ಲಿ ಮತ್ತು 4 ಪಂದ್ಯಗಳು ಮುಂಬೈನಲ್ಲಿ ನಡೆಯಲಿವೆ. ಟೂರ್ನಿಯ ಎಲಿಮಿನೇಟರ್ ಪಂದ್ಯಗಳು ಮುಂಬೈನಲ್ಲಿ ನಡೆಯಲಿವೆ. WPL 2025ರಲ್ಲಿ ಒಟ್ಟು 5 ತಂಡಗಳು ಭಾಗವಹಿಸುತ್ತಿವೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಜೈಂಟ್ಸ್, ಮುಂಬೈ ಇಂಡಿಯನ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು UP ವಾರಿಯರ್ಸ್ ತಂಡಗಳು ಒಟ್ಟು 22 ಪಂದ್ಯಗಳು ನಡೆಯಲಿವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.